ಒಂದು ಮೈತ್ರಿ ಮತ್ತು ಐರನ್ ಲೆಗ್ ಎಫೆಕ್ಟ್. ಐರನ್ ಲೆಗ್ ನಂಬೋದು ಬಿಟ್ಟೋರು ಬಿಡ್ಬೋದು. ಆದ್ರೆ ಅಂತದ್ದೊಂದು ಚರ್ಚೆ ಎರಡು ಪಕ್ಷಗಳಲ್ಲೂ ಇದೀಗ ಶುರುವಾಗಿದೆ. ಎರಡು ಪಕ್ಷ ಯಾವುದು? ಬಿಜೆಪಿಲಿ ಮತ್ತು ಕಾಂಗ್ರೆಸ್ ಅಲ್ಲಿ. ನಿಮ್ಗೆ ಸ್ಪಷ್ಟವಾಗಿ ಗೊತ್ತು, BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ್ಮೇಲೆ ಬಿಜೆಪಿಯಲ್ಲಿ ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಿತ್ತು. ಆದ್ರೆ ಬಿಜೆಪಿ ಜಾತ್ಯತೀತ ಅನ್ನುವಂತಹ ಅತಿದೊಡ್ಡ ವಿಶೇಷಣವನ್ನು ಹೊಂದಿರುವಂತಹ ಜನತಾದಳ ಪಕ್ಷದೊಂದಿಗೆ ಇತ್ತೀಚೆಗೆ ಮೈತ್ರಿ ಮಾಡಿಕೊಳ್ತು. ಮೈತ್ರಿಯ ನಂತರ ಬೇಕಂತ ಆಗ್ತಿದೆಯೋ ಅಥವಾ ಕಾಕತಾಳೀಯವಾಗಿ ನಡೀತಿದೆಯೋ ಗೊತ್ತಿಲ್ಲ, ಸೋಲುಗಳ ಮೇಲೆ ಸೋಲಾಗ್ತಾ ಇದೆ. ಇದು ಒಂದು. ಆದ್ರೆ ಮತ್ತೊಂದು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ವಿಜೇಂದ್ರ ಮತ್ತು ಅಶೋಕ್ ಅವರ ನಾಯಕತ್ವ ಡಮ್ಮಿ ಅಂತ ತೋರ್ಸೋಕೋಸ್ಕರ ಬೇಕಂತಲೇ ಇಂತಹ ಒಂದು ಸೋಲುಗಳನ್ನ ಮಾಡ್ತಿದ್ಯಾ ಒಂದು ಪಕ್ಷ ಅನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ನಮ್ಮ ಕುಮಾರಣ್ಣ ಅವರು ಬಿಜೆಪಿ ಜೊತೆಲಿ ಮೈತ್ರಿ ಮಾಡ್ಕೊಂಡ್ಮೇಲೆ ಎರಡು ಸೋಲಾಗಿದೆ. ರಾಜ್ಯದಲ್ಲಿ ಇದರಲ್ಲಿ NDA ಎರಡು ಸೋಲನ್ನ ಕಂಡಿದೆ. ಒಂದನೇ ಸೋಲು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ಉಪಚುನಾವಣೆ ನಡೀತು. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಂತಹ ಪುಟ್ಟಣ್ಣಯ್ಯ ಅವರು ಮತ್ತೊಂದು ಸಲ ಪರಿಷತ್ಗೆ ಆಯ್ಕೆ ಆಗೋದಕ್ಕೆ, ಯಾಕಂದ್ರೆ ಅವರು ಪರಿಷತ್ತಲ್ಲೇ ಇದ್ದವರು ರಾಜೀನಾಮೆ ಕೊಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಸೋತ ನಂತರ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಅಖಾಡಕ್ಕಿಳಿದಿದ್ರು. ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿತ್ತಲ್ಲ, JDSಗೆ ಆ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡ್ತು. AP ರಂಗನಾಥ್ ಅವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ರು. ಸುಮಾರು 15,000 ಮತಗಳಿತ್ತು. ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರಾಟಜಿ ಮಾಡಿ ತಾಕತ್ತೇನು, ಮೋದಿ ತಾಕತ್ತೇನು, ವಿಶ್ವಗುರುವಿನ ತಾಕತ್ತೇನು ಅನ್ನೋದನ್ನು ತೋರಿಸೋ ಅವಕಾಶಗಳಿತ್ತು. ಆದ್ರೆ ಮೊದಲ ಸುತ್ತಲ್ಲೇ 963 ಮತಗಳ ಅಂತರದಿಂದ ಪುಟ್ಟಣ್ಣಯ್ಯ ಅವರು ಮುನ್ನಡೆ ಸಾಧಿಸಿದ್ರು. ಕಡೆಗೆ ಪುಟ್ಟಣ್ಣಯ್ಯ ಅವರು 8,260 ಮತಗಳನ್ನು ಪಡ್ಕೊಂಡ್ರೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ AP ರಂಗನಾಥ್ ಅವರಿಗೆ 6,753 ಮತಗಳಷ್ಟೇ ಸಿಕ್ಕಿದ್ವು. 1,239 ಮತಗಳು ತಿರಸ್ಕೃತಗೊಂಡಿದ್ವು. 1,507 ಮತಗಳ ಅಂತರದಿಂದ ಪುಟ್ಟಣ್ಣಯ್ಯ ಅವರು ಗೆಲುವನ್ನ ಸಾಧಿಸಿದ್ರು. ಇದು ಮೊದಲನೇ ಮುಖಭಂಗ JDS ಬಿಜೆಪಿ ಮೈತ್ರಿಗೆ. ಇದಕ್ಕೂ ಇದರಲ್ಲಿ ಕಾರಣ ಇರಬಹುದಾ, ಅಥವಾ ಬೇಕಂತಲೇ ವಿಜೇಂದ್ರ ಅವರ ನಾಯಕತ್ವಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ನಡೀತಿರಬಹುದಾ? ಎರಡನೇ ಸೋಲು ಇತ್ತೀಚೆಗೆ ರಾಜ್ಯಸಭೆಗೆ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಬೇಕಿತ್ತು. ಕಾಂಗ್ರೆಸ್ ತನ್ನ ತಾಕತ್ತಿದ್ದಂಥದ್ದು 3 ನಂಬರ್ ಅಲ್ಲಿ 3 ಗೆಲ್ಸ್ಕೊಳ್ಳೋಣ ಅಂತ 3 ಅಭ್ಯರ್ಥಿಗಳನ್ನಷ್ಟೇ ಕಣಕ್ಕಿಳಿಸಿದ್ರು. ಆದ್ರೆ NDA ಮೈತ್ರಿಕೂಟ ಗೆಲ್ಲುವಂತಹ ತಾಕತ್ತಿದ್ದದ್ದು ಒಂದು ಅಭ್ಯರ್ಥಿಗೆ, ಅದು ಬಿಜೆಪಿ ಕಡೆಯಿಂದ. ಹೆಚ್ಚುವರಿಯಾಗಿ ಕುಪೇಂದರ್ ರೆಡ್ಡಿ ಅವರನ್ನು ಕೂಡ ನಿಲ್ಲಿಸಿ 3ನೇ ಸಲ ಮುಕ್ತಾಯ ಮಾಡ್ಲಿಕ್ಕೋ ಏನೋ ಗೊತ್ತಿಲ್ಲ, ಪಾಪ ಅವ್ರ ಹತ್ರ ದುಡ್ಡಿದೆ, ಇನ್ನೊಂಚೂರು ಖಾಲಿ ಆಗ್ಲಿ ಅಂತೋ ಏನೋ ಗೊತ್ತಿಲ್ಲ, ಅವರನ್ನು ಕೂಡ ಆ ಕಣಕ್ಕಿಳಿಸಿದ್ರು. ಏನಾಯ್ತು? ಕಾಂಗ್ರೆಸ್ನ ಅಜಯ್ ಮಖಾನ್ ಅವರು 47 ಮತ ತಗೊಂಡು ಗೆದ್ರು. JC ಚಂದ್ರಶೇಖರ್ ಅವರು 45 ಮತಗಳನ್ನು ತಗೊಂಡು ಗೆದ್ರು. ಡಾಕ್ಟರ್ ಸೈಯದ್ ನಾಜಿರ್ ಹುಸೇನ್ 47 ಮತಗಳನ್ನು ತಗೊಂಡು ಗೆದ್ರು. ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾಬ್ ಭಾಂಡೆಗೆ 48 ಮತ ಬಿತ್ತು, ಅವರು ಕೂಡ ಗೆದ್ರು. JDS ಕೂಡ NDA ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ನಿಲ್ಲಿಸಿದ್ರಲ್ಲ, ಅಲ್ಲಿ 36 ಮತ ಅಷ್ಟೇ ಸಿಕ್ತು, ಅವರು ಪರಾಭವಗೊಂಡರು. ಇಲ್ಲೂ ಕೂಡ JDS ಆತುರದ ನಿರ್ಧಾರದಿಂದಲೋ ಅಥವಾ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕರಾಗಿ BY ವಿಜೇಂದ್ರ ಬೆಳಿಬಹುದು, ಮುಂದಿನ ದಿನಮಾನಗಳಲ್ಲಿ ನಮ್ಮ ಮೈತ್ರಿಗೆ ನಾಯಕತ್ವದ ವಿಚಾರಕ್ಕೆ ಬಂದಾಗ ಅವ್ರಿಗೆ ಪ್ರಾಶಸ್ತ್ಯ ಸಿಗ್ಬೋದು, ನಾವು ಡಮ್ಮಿ ಆಗ್ಬೋದು ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಇಲ್ಲೂ ಕೂಡ ಅವರಿಗೆ ಮುಖಭಂಗ ಆಗುವಂತೆ ನೋಡಿಕೊಂಡ್ರ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ, ನಾನು ಹೇಳ್ತಾನೆ ಇಲ್ಲ. ಯಾಕೆ? 2 ಲೆಕ್ಕ ನೋಡ್ಬೋದು, ಕಾರಣಗಳನ್ನ ನೋಡಬಹುದು. ಮೈತ್ರಿಕೂಟದಲ್ಲಿ ಈಗ ರಾಜ್ಯದಲ್ಲಿರುವಂತಹ NDA ಮೈತ್ರಿಕೂಟದಲ್ಲಿ ಟ್ರಬಲ್ ಶೂಟರ್ಗಳೇ ಇಲ್ವಾ? ವಿಜೇಂದ್ರ ಅವರು ಟ್ರಬಲ್ ಶೂಟರ್, ಆದ್ರೆ ಅವರಿಗೆ ಬಹುದೊಡ್ಡ ಜವಾಬ್ದಾರಿ ಸಿಕ್ಕ ಮೇಲೆ ಆ ಒಂದು ಪತ್ರವನ್ನ ನಿಭಾಯಿಸೋದಕ್ಕೆ ಸರಿಯಾಗಿ ಆಗ್ತಿಲ್ವಾ? ಆದ್ರೆ ಸಾಕಷ್ಟು ರಾಜಕೀಯ ಕ್ಷಿಪ್ರಕ್ರಾಂತಿಗಳನ್ನ ಮಾಡಿದಂತಹ ನಾಯಕ ಕುಮಾರಸ್ವಾಮಿ ಅವರು ಇಲ್ಲಿ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿ ಗೆಲ್ಲಿಸುವಂತಹ ಪ್ರಯತ್ನ ಯಾಕೆ ಮಾಡಲಿಲ್ಲ? ಎರಡನೇ ಕಾರಣ, ನಂಬರ್ ಇಲ್ದಿದ್ರು ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸುವಂತಹ ಅಗತ್ಯ ಇರಲಿಲ್ಲ. ರಾಜ್ಯಸಭೆಯ ವಿಚಾರಕ್ಕೆ, ಪರಿಷತ್ ವಿಚಾರದಲ್ಲಿ 15,000 ಮತಗಳಿದ್ವು ಅಂದ್ರೆ ಯಾಕೆ ಪ್ರಯತ್ನ ಮಾಡಲಿಲ್ಲ? ಲಿಂಗಾಯತ ಸಮುದಾಯದ ನಾಯಕ ವಿಜಯೇಂದ್ರ ಬೆಳಿಬಾರದು ಅವರಪ್ಪನ ರೀತಿಯಲ್ಲಿ ಅನ್ನೋ ಕಾರಣಕ್ಕೋಸ್ಕರ, ಅವರ ನಾಯಕತ್ವ ಢಮ್ಮಿ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಏನಾದ್ರೂ ಪ್ರಯತ್ನಗಳು ನಡೆದಿರಬಹುದಾ? ಮೈತ್ರಿಯೊಳಗಿನ ಒಂದು ಸಮುದಾಯದ ನಾಯಕರು ಇಂಥದ್ದೊಂದು ಪ್ರಯತ್ನ ಮಾಡಿರಬಹುದಾ? ಮೂರನೇದ್ದು,
ಇದುವರೆಗೂ ನಾ ಹೇಳಿದಂತಹ ವಿಚಾರ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಆಗಿರಬಹುದು ಈ ಮೂಲಕ. ಇವೆಲ್ಲ ಸಣ್ಣ ಪುಟ್ಟ ಎಲೆಕ್ಷನ್, ಇದ್ರಲ್ಲೆಲ್ಲ ಲೆಕ್ಕನ, ಇದು ಕೂಡ ಲೆಕ್ಕನೇ. ಯಾಕಂದ್ರೆ ಚಂಡೀಗಢ ಮೇಯರ್ ಚುನಾವಣೆಯನ್ನ ಇಂಡಿಯಾ ವರ್ಸಸ್ NDA ಮೈತ್ರಿಕೂಟದ ಯುದ್ಧ, ಮೊದಲ ಯುದ್ಧ ಅಂತ ಏನೋ ಮಾಡಕ್ ಹೋಗಿ ಅಕ್ಷರಶಃ ಉಗಿಸ್ಕೊಂಡು ಬಂದ್ರು. ಮುನ್ಸೂಚನೆ ಏನು ಇದ್ರದ್ದು? 2024 ಲೋಕಸಭಾ ಚುನಾವಣೆಯಲ್ಲಿ ಏನಾಗಬಹುದು ನೋಡಿ. 2019 ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಂತಹ ರಾಷ್ಟ್ರೀಯ ಕಾಂಗ್ರೆಸ್ಗೆ ಏನಾಯ್ತೋ ಅಂತದ್ದೇ ಒಂದು ಹಿನ್ನಡೆ, ದೊಡ್ಡ ಹಿನ್ನಡೆ ಆಗುತ್ತೋ ಚಿಕ್ಕದ ಹಿನ್ನಡೆ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ 25 ಸ್ಥಾನ ಗೆದ್ದಂತಹ ಬಿಜೆಪಿ ಈ ಸಲ ಕನಿಷ್ಠ 10 ಸ್ಥಾನಗಳನ್ನಾದ್ರೂ ಗೆಲ್ಬೇಕಲ್ವಾ? ಮಾನ ಉಳಿಬೇಕು ಅಂದ್ರೆ 15 ಸ್ಥಾನಗಳಾದ್ರೂ ಗೆಲ್ಬೇಕಲ್ವಾ? ತನ್ನ ತಾಕತ್ತು ತೋರಿಸ್ಬೇಕು ಅಂದ್ರೆ ಕಳೆದ ಚುನಾವಣೆಯಲ್ಲಿ ಗೆದ್ದಂತಹ ನಂಬರ್ ಅನ್ನ ಉಳಿಸ್ಕೊಂಡ್ರೆ ಮೋದಿ ನಿಜಕ್ಕೂ ವಿಶ್ವಗುರು ಅಂತ ಹೇಳುವಂತಹ ಈ ನಾಯಕರು, ಈ ಫಾಲೋಯರ್ಸ್, ಈ ಮುಖಂಡರು, ಈ ಪಕ್ಷ, ಒಂದು ಸಂಘಟನೆ ಎಲ್ಲವೂ ಕೂಡ ಹೇಳ್ತಿರುವಂತದ್ದು ಸತ್ಯ ಅನ್ನೋದು ಸಾಬೀತಾಗತ್ತೆ.